ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಬೃಹತ್ ಕೃಷಿ ಮೇಳ ಹಾಗೂ ಭಾರಿ ಜಾನುವಾರು ಜಾತ್ರೆಗೆ ಚಾಲನೆ ನೀಡಿದ ಸಚಿವ ಶರಣಬಸಪ್ಪ ದರ್ಶನಾಪುರ. ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಕೃಷಿ ಮೇಳ ಹಾಗೂ ಭಾರಿ ಜಾನುವಾರು ಜಾತ್ರೆಯನ್ನ ಆಯೋಜನೆ ಮಾಡಿದ್ದು, ಬೈಲಹೊಂಗಲದ ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆಯ 50 ಎಕರೆ ಜಾಗದಲ್ಲಿ 220 ಮಳಿಗೆಗಳನ್ನು ಹಾಕುವ ಮೂಲಕ ಬೃಹತ್ ಪ್ರಮಾಣದಲ್ಲಿ ಈ ಮೇಳವನ್ನು ನಡೆಸಲಾಗುತ್ತಿದ್ದು, ಬುಧವಾರ ದಿನಾಂಕ 6/12/2023 ಉದ್ಘಾಟಿಸಲಾಯಿತು. ಇನ್ನು ಕಿತ್ತೂರು ಚೆನ್ನಮ್ಮಾಜಿಯ ಒಂದು ಪುತ್ಥಳಿಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಮಾಲಾರ್ಪಣೆಯನ್ನ ಮಾಡಲಾಯಿತು. ಇನ್ನು ಸಂಪ್ರದಾಯಬದ್ಧವಾಗಿ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು ಹಾಗೂ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠ ಧಾರ್ಮಿಕ ದತ್ತಿ ಇಲಾಖೆ ಇವರ ನೇತೃತ್ವದಲ್ಲಿ ಗೋಪೂಜೆಯನ್ನ ನೆರವೇರಿಸಲಾಯಿತು. ನಂತರ ಸಣ್ಣ ಕೈಗಾರಿಕಾ ಸಚಿವರಾದಂತಹ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರು ಉದ್ಘಾಟಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿ ನಾಡಗೀತೆ ಮತ್ತು ರೈತ ಗೀತೆಯನ್ನ ಹಾಡುವ ಮೂಲಕ ಉದ್ಘಾಟಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಈಶ್ವರಿ ವಿದ್ಯಾಲಯದಲ್ಲಿ ತಾವೇ ಸ್ವತಃ ಬೆಳೆದಂತಹ ಉತ್ತಮ ಕಬ್ಬುಗಳನ್ನು ಸಚಿವರಿಗೆ ನೀಡಿದ್ದು ವಿಶೇಷವೆನಿಸಿತು. ಇನ್ನು ಜಾನಪದ ಕಲಾವಿದರು ಹಾಡಿದ ಗೀತೆಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿತು. ಈ ಒಂದು ಸಂದರ್ಭದಲ್ಲಿ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ, ಚೆನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ, ಶಿವರಂಜನ್ ಬೋಳನ್ನವರ, ಮಡಿವಾಳಪ್ಪ ಹೋಟಿ, ಮಹಾಂತೇಶ್ ತುರ್ಮರಿ, ಸುಭಾಷ್ ತುರ್ಮರಿ, ಈಶ್ವರ್ ಹೋಟಿ, ಮಹಾಂತೇಶ್ ಮತ್ತಿಕೊಪ್, ಶಿವಾನಂದ ಹೊಸಮನಿ, ರಾಜು ಜನ್ಮಟಿ, ಬಿಬಿ ಗಣಾಚಾರಿ, ಸಿಬಿ ಗಣಾಚಾರಿ, ಇನ್ನು ಅನೇಕ ಮುಖಂಡರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆ ನ್ಯೂಸ್, ಬೈಲಹೊಂಗಲ. ಬೈಲಹೊಂಗಲ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಕೃಷಿ ಮೇಳ ಮತ್ತು ಭಾರಿ ಜಾನುವಾರು ಸಂತೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಈ ಕಾರ್ಯಕ್ರಮದ ಈ ಮರಡಿ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಒಂದು ಹೊಸ ಆಯಾಮ, ಯಾಕಂತಂದ್ರೆ ಬೈಲಹೊಂಗಲ ಕೃಷಿ ಪ್ರಧಾನವಾದ ತಾಲೂಕು ಬಹಳಷ್ಟು ವರ್ಷಗಳ ಹಿಂದಿನಿಂದ ಆಗ್ಬೇಕಾಗತ್ತೆ. ಯಾಕಂದರೆ ಯಾವ ಅಂಥ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಇಲ್ಲ, ಎಲ್ಲರೂ ಬಹುತೇಕರೆಲ್ಲ ಕೃಷಿಗೆ ಅವಲಂಬಿತರಾದಂಥ ಜನ ಇಲ್ಲಿ. ಈ ಕೃಷಿ ಮೇಳ ಹಾಗೂ ಅದರ ಜೊತೆಗೆ ಜಾನುವಾರುಗಳ ಜಾತ್ರೆ ಇದನ್ನು ಮೊದಲಿನ ನಡ್ಕೊಂಡು ಹಾಕ್ಬೋದು. ಆದರೆ ಈ ವರ್ಷದಿಂದ ಈ ಒಂದು ಸಂಪ್ರದಾಯ ಮಾಡ್ಕೊಂಡು ಪ್ರತಿ ವರ್ಷ ಕೂಡ ಕೃಷಿ ಮೇಳ ಬೈಲಹೊಂಗಲದಲ್ಲಿ ಆಚರಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಮಿಟಿ ಸದಸ್ಯರು, ಹಿರಿಯರು, ಸ್ಥಳೀಯ ಎಲ್ಲ ಹಿರಿಯರು ಕೂಡ ನಿರ್ಧಾರ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಆಗಲಿ, ಹೊಸ ಹೊಸ ಯಂತ್ರೋಪಕರಣಗಳಾಗಲಿ, ಹೊಸ ಹೊಸ ತಳಿಗಳಾಗಲಿ, ಅಂತ ಒಕ್ಕಲುತನಕ್ಕೆ ಸಂಬಂಧಪಟ್ಟಂಥ ಲೈಫ್ ಸ್ಟಾಕ್ ಬರುವಂಥ ಕುರಿ ಇರ್ಬೋದು, ಎತ್ತುಗಳಿರ್ಬೋದು, ಯಾವುದಾದ್ರು ಎನಿಥಿಂಗ್ ಕೆಲಸ ಬಂದು ಈ ಭಾಗದ ಜನರಿಗೆ ಅವನು ವೀಕ್ಷಣೆ ಮಾಡೋದ್ರ ಜೊತೆಗೆ ಅವ್ನು ಏನಾರು ಅಳವಡಿಸ್ಕೊಳ್ಳೋಕೆ ಅನುಕೂಲ ಆಗ್ತಾವ ಅನ್ನೋಂಥ ದೃಷ್ಟಿಯಿಂದ ಎಲ್ಲ ಬೈಲಹೊಂಗಲ ಮಾಡಿದ್ದಾರೆ. ಎಲ್ಲ ಹಿರಿಯ ಸದಸ್ಯರೆಲ್ಲರೂ ಪ್ರಾಯೋಜಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದೇಂತ ಅಭಿನಂದನೆ ಮಾಡ್ತಾರೆ. ಅದ್ರ ಜೊತೆಗೆ ಈ ವರ್ಷ ಯಾಕಂತಂದ್ರೆ ಈ ಕೃಷಿ ಮೇಳಗಳು ಬೇರೆ ಕಡೆ ನೋಡ್ತಾವೆ, ಸಣ್ಣ ಸಣ್ಣ ಊರಾಗ ಆಗ್ತಾವೆ. ಯಾಕಂದ್ರೆ ಬೈಲಹೊಂಗಲ ತಾಲೂಕು ಮಟ್ಟದಲ್ಲಿ ಬಹುತೇಕ ಇಂಥ ಜಾಗ ಎಲ್ಲಿ ಸಿಗೋದಲ್ಲ ಮೇಳ ಮಾಡೋಕ್ಕೆ. ಮೇಳ ಮಾಡಿಲಿಷ್ಟ, ಬಟ್ ಬರುವಂಥ ದಿವಸದಾಗ ಒಂದು ಒಳ್ಳೆಯ ರೀತಿಯಿಂದ ಬೃಹತ್ ಪ್ರಮಾಣವಾಗಿ ಈ ಮೇಳ ಆಗಬೇಕಂತ ಆಶಿಸ್ತಾ ಎಲ್ಲರಿಗೂ ಸಾಕಷ್ಟು ಕೇಂದ್ರ ತಂಡನೂ ಬಂದಿದೆ. ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿರ್ತಕ್ಕಂಥ ಕೃಷಿ ಏನು ಉಪಕರಣಗಳಿದ್ದು ಅವೆಲ್ಲ ಖರೀದಿಗೆ ಸಬ್ಸಿಡಿ ಇತ್ತು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಆರೋಪ ಇದೆ. ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ಬೋದು. ಬರಗಾಲ ಇದ್ದಂಥ ಸಂದರ್ಭದಾಗ ಇವೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನೇನು ಮಾಡ್ಬೇಕು ಏನಿಲ್ಲ ಅವೆಲ್ಲ ಹೇಳ್ತಾರೆ. ನೀವು ಯಾರು ಏನು ಹೇಳಲ್ಲ, ನಾವು ಹೇಳಕ್ಕೈತಿಲ್ಲ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಏನ್ರಿ ಅದ್ರ ಬಗ್ಗೆ ಮಾತಾಡಲ್ಲ. ತಂಡ ರಚನೆ, ತಂಡ ಬಂದು ಸುಮಾರು 2 ತಿಂಗಳ ಮ್ಯಾಗೆ ಸುಮಾರು ನಮ್ಮ 13 ತಾಲೂಕು 13 ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಹೋಗ್ಯಾವ. ಸಂಪೂರ್ಣವಾದಂಥ ಮಾಹಿತಿ ನಾವು ಎಷ್ಟೆಷ್ಟು ಹೆಕ್ಟರ್ ಇದಾಗ್ಯದ, ನಮ್ಗೆ ಎಷ್ಟು ದುಡ್ಡು ಬೇಕು, ಏನು ಬೇಕು, NDRF ಪ್ರಕಾರ ನಾವೆಲ್ಲ ಕೊಟ್ಟಿದ್ದೀವಿ.
ಇನ್ನೂ ಕೂಡ ಅವ್ರು ಕೊಟ್ಟಿಲ್ಲ. ಆದರೂ ರಾಜ್ಯ ಸರ್ಕಾರ ನಮ್ಮಲ್ಲಿ ಇರ್ತಕ್ಕಂಥ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಶೇರ್ ಇತ್ತು ಅದು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಸರ್. ಇದ್ರ ಬಗ್ಗೆ ಧ್ವನಿ ಎತ್ತೀರಾ ಸದನದಲ್ಲಿ? ಯಾವಾಗ ಅವ್ರು MP ಗಳು ಎತ್ತಬೇಕು ರೀ. ಸದನದಾಗ 28 MP ಗಳು ಇಟ್ಕೊಂಡು ಕೂತಾರೆ, ಅವರು ಮಾತಾಡ್ಬೇಕಲ್ಲ. ಕೇಂದ್ರ ಸರ್ಕಾರದಿಂದ ಬರ್ಬೇಕಲ್ಲ. ಅವರು ಮುಖ್ಯಮಂತ್ರಿಗಳು ಸಾಕಷ್ಟು ಪತ್ರ ಬರ್ದಾರ, ಮತ್ತು NDRF ನಾರ್ಮ್ಸ್ನು ಕೆಲವೊಂದು ಗೈಡ್ಲೈನ್ಸ್ ಸಡಲ್ ಮಾಡಂತ ಬರ್ದಾರ. ಅದರಲ್ಲಿ ಇರ್ತಕ್ಕಂಥದ್ದು ಇನ್ನೂ ಭಾಳಷ್ಟು ತಾಲೂಕು ಸಂಪೂರ್ಣವಾಗಿ ಬರಗಾಲ ಇದ್ದರೆ ಇನ್ನೂ ಕೆಲವೊಂದು ತಾಲೂಕುಗಳು ಬರಗಾಲದಾಗ ಸೇರಿಸ್ಲಿಕ್ಕಾಗಿಲ್ಲ ಅದರ ನಾರ್ಮ್ಸ್ ಪ್ರಕಾರ. ಮುಖ್ಯಮಂತ್ರಿಗಳು ಸಾಕಷ್ಟು ಪತ್ರ ಬರ್ದಾರೆ. ನಮ್ಮ ಮಂತ್ರಿಗಳು, ಕೃಷಿ ಮಂತ್ರಿ ಮತ್ತು ನಮ್ಮ ರೆವಿನ್ಯೂ ಮಂತ್ರಿ 2 ಸರ್ತಿ ಹೋಗಿ ಬಂದಾರ. ಈಗ ಅವ್ರ ಕೆಲಸ ಅಲ್ಲ, ಮತ್ತು MP ಕೆಲಸ ಏನಿಲ್ಲ, ಕೊಡಿಸ್ಬೇಕಲ್ಲ ಕೇಂದ್ರ ಸರ್ಕಾರ. ನಾವು ಇಷ್ಟು ಕೊಡ್ತೀವಿ, ನೀವು ಪ್ರಾರಂಭ ಮಾಡ್ರಂತಾರೆ ಹೇಳ್ಬೇಕಲ್ಲ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಶೇರ್ ಏನೋ ನಾವು ಮಾಡ್ಲಿಕ್ಕೆ ನಾವು ಮಾಡ್ತೀವಿ.